ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶುಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೊಂದು ನಮ್ಮ ಟ್ರಾವೆಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಗುಡ್ಡಾಪುರದ ಆನಂದೇವಿ ದರ್ಶನಕ್ಕೆ ಅಂತೇಳಿ ವರ್ಷಕ್ಕೊಂದು ಸತಿ ನಾವು ಹೋಗ್ತೀವಿ. ಸೊ ಹಾಗಾಗಿ ನಾನು, ವಿಕ್ರಮ್ ಅವರು, ಪಪ್ಪ, ಮಮ್ಮಿ, ಅದಿತಿ ಹೊರಟ್ವಿ. ಮಧ್ಯಕ್ಕೊಂದು ಟೀ ಬ್ರೇಕ್ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನರಗುಂದಿಂದ ಮುಂದೆ ಹೋಗುವಾಗ ನೀವು ದಾರಿ ಪಕ್ಕದಲ್ಲಿ ನೋಡ್ಬೋದು, ಪೂರ ಪೇರು ಹಣ್ಣು ಮಾರ್ತಾ ತುಂಬ ಜನ ನಿಂತಿರ್ತಾರೆ. ಇಲ್ಲೇ ಅಕ್ಕಪಕ್ಕದ ತೋಟದಲ್ಲಿ ಬೆಳೆದಿರೋವಂಥ ಪೇರು ಹಣ್ಣು ತುಂಬಾ ಟೇಸ್ಟಿಯಾಗಿರ್ತೈತಿ. ಈ ದಾರಿಯಲ್ಲಿ ಹೋಗುವಾಗ ಯಾರಾದರೂ ಪೇರು ಹಣ್ಣು ತೊಗೊಂಡು ತಿಂದರೆ ನಿಮಗೆ ಗೊತ್ತಾಕೈತಿ, ಅಷ್ಟು ಟೇಸ್ಟಿಯಾಗಿ ಭಾಳ ಚೆನ್ನಾಗಿರ್ತಾವೆ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ಹೀಗಾಗಿ ಗಾಡಿ ನಿಲ್ಲಿಸಿ ನಾವು ತೊಗೊಂಡ್ವಿ. ಪೇರು ಹಣ್ಣಿಗೆ ಉಪ್ಪು ಖಾರ ಎಲ್ಲ ಹಾಕ್ಸಿ ಕಟ್ ಮಾಡಿಸಿ ತಿಂತ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅದಿತಿಗೂ ಭಾಳ ಇಷ್ಟ ಆಕೈತಿ, ಆಕಿನೂ ಭಾಳ ಇಷ್ಟಪಟ್ಟು ತಿಂತಾಳೆ ಪೇರು ಹಣ್ಣನ್ನ. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು, 1:30 ಆಗ್ತಾ ಬಂದಿತ್ತು. ಸೊ ಊಟ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಪಕ್ಕದ ರೋಡಲ್ಲಿ ಒಂದು ಪಕ್ವಾನ್ ಅಂಥೇಳಿ ಹೋಟೆಲ್ ಆಗಿತ್ತು, ಬೃಂದಾವನ್ ಅಂತ. ತುಂಬ ಚೆನ್ನಾಗಿತ್ತು ಊಟ ಕೂಡ. ಮುಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬಾಗಲಕೋಟೆ ತಲುಪಿದ್ವಿ. ಬಾಗಲಕೋಟೆಯಿಂದ ಮುಂದೆ ಬಿಜಾಪುರಕ್ಕೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಈ ಸರಿ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಎಲ್ಲ ನದಿಗಳು ಕೂಡ, ಕೆರೆ, ನದಿ ಎಲ್ಲನೂ ತುಂಬಿಕೊಂಡಿದ್ದಾವೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಘಟಪ್ರಭಾ ನದಿ ಕೂಡ ತುಂಬ ಮೈ ತುಂಬಿ ಹರಿತಾ ಇತ್ತು. ಇವಾಗ ನಾವು ನೋಡ್ತಾ ಇರುವಂಥದ್ದು ಕರ್ನಾಟಕದ ಅತಿ ಉದ್ದವಾದಂತಹ ನದಿ ಸೇತುವೆ, ಕೊರ್ತಿ-ಕೊಲ್ಲಾರ್ ಬ್ರಿಡ್ಜ್. ಇದು ಕೃಷ್ಣಾ ನದಿಗೆ ಕಟ್ಟಲಾದಂತಹ ಬ್ರಿಡ್ಜ್. ಇದು ನದಿಯಲ್ಲಿ ತುಂಬ ನೀರು ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬ್ರಿಡ್ಜ್ ಮೇಲೆ ಹೋಗುವಾಗ. ನಾವು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಟ್ರಾವೆಲ್ ಮಾಡಿದ್ವಿ. ನಾವು ಬಂದು ಬಿಜಾಪುರನ ತಲುಪಿದ್ವಿ. ಪಪ್ಪಂದು ಬಿಜಾಪುರೇ ಆಗಿದ್ದರಿಂದ ಅವರೆಲ್ಲ ಎಕ್ಸ್ಪೀರಿಯನ್ಸ್ನ ಎಲ್ಲೆಲ್ಲಿ ಓಡಾಡಿದ್ರು ಏನು ಎಲ್ಲ ಭಾಳ ಹುರುಪ್ಲೆ ಹೇಳತ್ತಿದ್ರು. ನಮಗೂ ಕೇಳಕ್ಕೆ ಭಾಳ ಖುಷಿ ಅನ್ಸಾತಿತ್ತು. ಪಪ್ಪನ ತಂಗಿ ಮನೆ ಬಿಜಾಪುರದಲ್ಲೇ ಇರೋದ್ರಿಂದ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಹೋದ್ರಾಯ್ತು ಅಂತೇಳಿ ಹೊರಟ್ವಿ ಅವ್ರ ಮನೆ ಕಡೆ. ನಾನು ಮದುವೆ ಆದಾಗಿಂದ ಒಂದು ಸರಿನೂ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಅವ್ರ ಮನೆಗೆ ಹೊರಟಿದ್ವಿ ನಾವು. ಇದು ಸಿದ್ದೇಶ್ವರ ಸ್ವಾಮಿಗಳ ಜ್ಞಾನ ಯೋಗಾಶ್ರಮ ಅಂತೆ. ನಾನು ನೋಡಿರಲಿಲ್ಲ ಒಂದು ಸರಿನೂ. ಅವ್ರ ಮನೆ ಇದೇ ರೋಡಲ್ಲಿರೋದ್ರಿಂದ ಅದನ್ನು ತೋರಿಸ್ಕೊಳ್ತಾ ಪಪ್ಪ ಹೇಳ್ಕೊತಾ ಕರ್ಕೊಂಡು ಹೋದರು. ಆಮೇಲೆ ಪಪ್ಪನ ತಂಗಿ ಮನೆಗೆ ಹೋದ್ವಿ. ಅವರು ಕೂಡ ತುಂಬ ಪ್ರೀತಿ ಮಾಡಿದರು. ಭಾಳ ವರ್ಷ ಆಗಿತ್ತು ಭೇಟಿಯಾಗಿ. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು. ವಿಕ್ರಮ್ ಅವರು ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ಜೊತೆ ಬಿಜಾಪುರನಲ್ಲೇ ಇದ್ರಂತೆ. ಸೊ ಅವರು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾಯಿದ್ರು. ಫೋಟೋಸ್ ಎಲ್ಲ ಚಿಕ್ಕ ವಯಸ್ಸಿಂದೆಲ್ಲ ನೋಡ್ತಾಯಿದ್ರು. ಭಾಳ ಖುಷಿ ಆಯಿತು ಅವ್ರಿಗೂ ಕೂಡ. ಆಮೇಲೆ ಟಿಫಿನ್ನು, ಟೀ ಎಲ್ಲ ಮುಗಿಸ್ಕೊಂಡು ಅವರಿಗೆ ಬಾಯ್ ಬಾಯ್ ಹೇಳಿ ನಾವು ಅಲ್ಲಿಂದ ಗುಡ್ಡಾಪುರಕ್ಕೆ ಹೊರಟ್ವಿ. ಅಲ್ಲಿಂದ ಹೊರಟು 1:30 ತಾಸಾಯಿತು ನಾವು ಹೋಗಿ ಗುಡ್ಡಾಪುರಕ್ಕೆ ಮುಟ್ಟೋಕ್ಕೆ. 9:30 ಆಗಿತ್ತು ನಾವು ಹೋದಾಗ. ತುಂಬಾ ಲೇಟ್ ಆಗಿತ್ತು. ಸೊ ಹೋಗಿ ಫಸ್ಟಿಗೆ ರೂಮ್ ಕಡೆ ಹೋದ್ವಿ ನಾವು. ಗುಡ್ಡಾಪುರದಲ್ಲಿ ಹೊಸ ಚೇಂಜಸ್ ಭಾಳ ಆಗಿದ್ದಾವೆ. ಸೆಕ್ಯೂರಿಟಿ ಸಿಸ್ಟಮ್ ಭಾಳ ಅಲರ್ಟ್ ಮಾಡ್ಯಾರ ಗೌರ್ಮೆಂಟ್ ಅವರು. ಹಾಗೆ ಹೊಸ ಬಿಲ್ಡಿಂಗ್ಗಳು ಕೂಡ ಆಗಿದ್ದಾವೆ. ಅದನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಅಂತ ಅನ್ನಿಸ್ತು ನಮಗೂ. ನಾವಿಲ್ಲಿ ಉಳ್ಕೊಂಡಿರೋದು ಭದ್ರಾ ನಿವಾಸ್ ಟ್ರಸ್ಟ್ನವ್ರದ್ದೇ ರೂಮು. ಹೋದ ಸತಿ ವಿಡಿಯೋದಲ್ಲಿ ಎಲ್ಲ ರೂಮ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಬೇಕಂತಂದರೆ ಆ ವಿಡಿಯೋನ ಹೋಗಿ ನೋಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಅದರಲ್ಲಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಡೀಟೇಲ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಾವು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ದೇವಸ್ಥಾನದ ಕಡೆ ಹೊರಟ್ವಿ. ತಾಯಿಗೆ ರಾತ್ರಿ ಪೂಜೆ ಮುಗಿಸಿ ಕ್ಲೋಸ್ ಮಾಡಿದ್ರು ದೇವಸ್ಥಾನನ.
ನಾವು ಎಷ್ಟೇ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ರೂ ಆ ತಾಯಿ ಮುಖ ದರ್ಶನ ಮಾಡಿದ ತಕ್ಷಣ ಎಲ್ಲ ಜರ್ನಿಯಲ್ಲಿ ಆಗಿದ್ದಂಥ ಸುಸ್ತೆಲ್ಲ ಕಳೆದು ಹೋಗ್ತೈತಿ. ಇಲ್ಲಿ ಒಂದು ಹೊಸ ವ್ಯವಸ್ಥೆ ಮಾಡಿದ್ದಾರೆ, ಕರ್ನಾಟಕ ಭವನ್ ಅಂಥೇಳಿ ಆಗೈತಿ. ಮೊದಲು ದೇವಸ್ಥಾನ ಮುಂದ್ಗಡೆನೇ ದಾಸೋಹದ ನಿಲಯ ಇತ್ತು, ಈಗ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಮತ್ತು ದೇವಸ್ಥಾನದಿಂದ ಇಲ್ಲಿಗೆ ಫ್ರೀ ಬಸ್ನ ಕೂಡ ಬಿಟ್ಟಿದ್ದಾರೆ. ಒಂದೇ ಸರಿ ಸಾವಿರಾರು ಜನ ಕೂತ್ಕೊಂಡು ಊಟ ಮಾಡಬಹುದಂತ ದೊಡ್ಡದಾದಂತಹ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಇದೊಂದು ಒಳ್ಳೆಯ ಕೆಲಸ ಅಂತ ಅನ್ನಿಸ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಕ್ರಮ್ ಅವರು 5:15 ಎದ್ದು ದೇವಸ್ಥಾನದ ಕಡೆ ಹೊರಟ್ವಿ. ಕಾರಣ ಏನಪ್ಪ ಅಂತಂದರೆ ತಾಯಿಗೆ ಹರಕೆ ಹೊತ್ಕೊಂಡಿದ್ದೆ, ದೀಡ್ ನಮಸ್ಕಾರ ಹಾಕ್ತೀನಿ ಅಂಥೇಳಿ. ಸೊ ಆ ಹರಕೆನೇ ತೀರಿಸ್ಲಿಕ್ಕೆ ಅಂಥೇಳಿ ಅದಿತಿನ ರೂಮಲ್ಲೇ ಮಮ್ಮಿ ಪಪ್ಪ ಹತ್ರ ಬಿಟ್ಟು ನಾನು ವಿಕ್ರಮ್ ಅವರು ಅಷ್ಟೇ ದೇವಸ್ಥಾನದ ಹತ್ರ ಬಂದ್ವಿ. ಸಾಕಷ್ಟು ಜನ ಭಕ್ತರು ಉರುಳು ಸೇವೆ ಮಾಡೋರು, ದೀಡ್ ನಮಸ್ಕಾರ ಹಾಕೋರು ಬೆಳಗ್ಗೆನೇ ಬೇಗ ಬಂದಿದ್ದರು. ಈ ಥರ ಎಲ್ಲ ಕಾರ್ಯಗಳನ್ನ ಸ್ವಲ್ಪ ನಸುಗ್ನಾಗೆ ಜಾಸ್ತಿ ಜನ ಇಲ್ದಾಗ ಮಾಡ್ಕೊಳ್ಳೋದೇ ಒಳ್ಳೆಯದು. ಈ ರೀತಿ ಬಟ್ಟೆ ಎಲ್ಲ ಹಸಿ ಮಾಡಿಕೊಂಡೇ ಹರಕೆ ತೀರಿಸೋದು. ಕಾರಣ ಏನಂತಂದರೆ ನಮ್ಮ ಮೈ ಮನಸ್ಸುಗಳು ಎರಡೂ ಏಕಾಗ್ರತೆಯಿಂದ ಇರಲಿ ಅನ್ನೋ ಕಾರಣಕ್ಕೆ. ನಾವು ಹೋದಾಗ ಬೆಳಗ್ಗಿನ ಪೂಜೆ ಮಂಗಳಾರತಿ ನಡೀತಾ ಇತ್ತು. ಆ ತಾಯಿನ ಬೆಳಗ್ಗೆ ದರ್ಶನ ಮಾಡಿಕೊಂಡು ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು. ದರ್ಶನ ಮುಗಿಸಿ ನಾನು ನಂತರ ದೀಡ್ ನಮಸ್ಕಾರ ಹಾಕಕ್ಕಂತೇಳಿ ಸ್ಟಾರ್ಟ್ ಮಾಡಿದೆ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಾವು ಒಂದು ಹರಕೆನ ಹೊತ್ಕೊಂಡು ಆ ತಾಯಿ ಆ ಹರಕೆನ ಈಡೇರಿಸಿ ಬಂದು ನಾವು ಅವಳಿಗೆ ಆ ಹರಕೆನ ತೀರಿಸಿ ಹೋಗೋವಾಗ ಮನಸ್ಸಲ್ಲಿ ಆಗುವಂಥ ಖುಷಿನೇ ಬೇರೆ. ಆ ಕ್ಷಣ ನನಗೆ ಒಲ್ದು ಬಂದಿತ್ತು ಅಂತ ಹೇಳ್ಬೋದು. ಹೋದ ಸತಿ ಬಂದಾಗ ತಾಯಿಗೆ ಒಂದು ಬೇಡಿಕೆನ ಬೇಡ್ಕೊಂಡು ಹೋಗಿದ್ದೆ. ಆ ವರದಾನೇಶ್ವರಿ ಅದನ್ನು ನನಗೆ ಕರುಣಿಸಿದ್ಲು. ನಾನು ಬೇಡ್ಕೊಂಡಿದ್ದನ್ನು ಅವಳು ಈಡೇರಿಸಿದ್ಲು. ಅದೇ ಖುಷಿಯಲ್ಲಿ ಬಂದು ನಾನು ಹರಕೆನ ತೀರಿಸಿದೆ. ಮನಸ್ಸಿಗೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗಿತ್ತು.
ಹರಕೆನೂ ಒಂದೊಂದು ಥರ ಇರ್ತಾವೆ. ಒಬ್ಬರು 1 ಸುತ್ತು ಅಂತ ಬೇಡ್ಕೊಂಡಿರ್ತಾರೆ, ಒಬ್ರು 2 ಸುತ್ತು 5 ಸುತ್ತು ಅಂತ ಬೇಡ್ಕೊಂಡಿರ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿರ್ತಾರೆ. ಹಲವಾರು ಬೇಡಿಕೆಗಳು. ಆ ತಾಯಿನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಅವಳಿಗೆ ಎಷ್ಟು ಸೇವೆ ಮಾಡಿದ್ರೂ ಕಡಿಮೆನೇ ನಾವು. ಆ ತಾಯಿಯ ಮಹಿಮೆನೇ ಅಷ್ಟೈತಿ. ಸೊ ನಾನು 2 ಸುತ್ತು ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. 2 ಸುತ್ತುಗಳನ್ನು ಹಾಕಿ ಆ ತಾಯಿಗೆ ನಮಸ್ಕರಿಸಿದಾಗ ಏನೋ ಮನಸ್ಸಲ್ಲಿ ಏನೋ ಒಂಥರ ಖುಷಿ ನನಗೆ. ಅಷ್ಟು ನಸುಕಿನಲ್ಲಿನೇ ಎಷ್ಟೋ ಜನ ಭಕ್ತರು ತಾಯಿ ದರ್ಶನಕ್ಕೆ ಅಂತೇಳಿ ಬಂದಿದ್ದರು, ಪೂಜೆಗೆ ಅಂಥೇಳಿ ಬಂದಿದ್ದರು. ನಾವು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ನನ್ನ ಹರಕೆ ಎಲ್ಲ ತೀರಿಸಿದ್ದಾದಮೇಲೆ ಆ ತಾಯಿನ ಕಣ್ಣು ತುಂಬ್ಕೋಬೇಕು ಅಂಥೇಳಿ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ತಾಯಿನ ದರ್ಶನ ಮಾಡಿದೆ. ಆಮೇಲೆ ರೂಮ್ ಕಡೆ ಅಂತೇಳಿ ಹೊರಟ್ವಿ. ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆಗೆ ಬರಬೇಕಾಗಿತ್ತು ನಾವು. ಸ್ವಲ್ಪ ಲೈಟಾಗಿ ಜೋಲು ಹೋದಂಗೆ ಆಗತ್ತಿತ್ತು ನನಗೆ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೆಡಿಯಾಗಿ ವಾಪಸ್ ಎಲ್ಲರೂ ಬಂದು ಪೂಜೆ ಮಾಡಿಸಿದ್ದು, ಹಾಗೆ ದೇವಸ್ಥಾನದ ಒಳಗಡೆ ಇರುವಂಥ ಎಲ್ಲ ದೇವರುಗಳ ದರ್ಶನ ಮತ್ತು ದಾನಮ್ ದೇವಿಗೆ ಸಂಬಂಧಪಟ್ಟಿರೋ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೋದ ಸರಿ ನಾವು ಮದುವೆ ಆದಂಥ ಜಾಗಕ್ಕೆ ಹೋಗಿದ್ವಿ, ಈ ಸರಿ ಇನ್ನೊಂದು ಸ್ಪೆಷಲ್ ಜಾಗಕ್ಕೆ ಹೊರಟೀವಿ. ಸೊ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.